ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 70ರ ನಂತರವೂ ಕಾಲುಗಳು ಬಲಿಷ್ಠವಾಗಿರಲು ನಿಮ್ಮ ಆಹಾರದಲ್ಲಿ ಸೇರಿಸಬೇಕಾದ ಪದಾರ್ಥಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. 70 ವರ್ಷ ದಾಟಿದಾಗ ದೇಹಕ್ಕೆ ಮೊದಲಿಗಿಂತ ಹೆಚ್ಚು ಪೋಷಕಾಂಶಗಳ ಅಗತ್ಯವಿರುತ್ತದೆ. ಅದು ನಮ್ಮ ದೈನಂದಿನ ಆಹಾರದಿಂದ ಸಾಮಾನ್ಯವಾಗಿ ಸಿಗುವುದಿಲ್ಲ. ಆದರೆ ನಿಮ್ಮ ಕಾಲುಗಳ ಸ್ನಾಯುಗಳನ್ನು ಬಲಪಡಿಸಲು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಬಹುದಾದ ಕೆಲವು ಸುಲಭ ಮತ್ತು ರುಚಿಕರವಾದ ಪದಾರ್ಥಗಳನ್ನು ಸೇರಿಸಿಕೊಂಡರೆ ಕಾಲಿನ ಆರೋಗ್ಯ ಸದೃಢವಾಗಿರುತ್ತದೆ. ಮೆಟ್ಟಿಲುಗಳನ್ನು ಹತ್ತುವುದು ಹಿಂದಿಗಿಂತಲೂ ಕಷ್ಟ ಎಂದು ನಿಮಗೆ ಅನಿಸಿರಬಹುದು. ಅಥವಾ ಸ್ವಲ್ಪ ನಡೆದ ಕೂಡಲೇ ಕಾಲು ನೋವು ಶುರುವಾಗುತ್ತದೆಯೇ? ಹೌದು ಎಂದಾದರೆ ನಿಮ್ಮ ಕಾಲುಗಳಿಗೆ ವಯಸ್ಸಾಗುತ್ತಿದೆ. ಕಾಲುಗಳಿಗೆ ಬಲದ ಅವಶ್ಯಕತೆ ಇದೆ ಎಂದರ್ಥ. ವಯಸ್ಸಾದಂತೆ ನಿಮ್ಮ ಕಾಲುಗಳ ಶಕ್ತಿ ಕ್ರಮೇಣ ಕಡಿಮೆಯಾಗುತ್ತದೆ. ಕಾಲುಗಳ ಶಕ್ತಿ ಮರಳಿ ಪಡೆಯಲು ಈ ಆಹಾರಗಳನ್ನು ಉಪಯೋಗಿಸಿ. ವಯಸ್ಸಾದ ಮೇಲೆ ಕೆಲವರಿಗೆ ಧಾನ್ಯಗಳನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟ ಎಂದು ಅನಿಸಬಹುದು. ಆದರೆ ಹೆಸರುಬೇಳೆ ಹಗುರ ಮತ್ತು ಪೌಷ್ಟಿಕವಾಗಿರುತ್ತದೆ. ಇದು ಪ್ರೋಟೀನ್, ಫೈಬರ್ ಮತ್ತು ಕಬ್ಬಿಣ ಅಂಶವನ್ನು ಹೇರಳವಾಗಿ ಹೊಂದಿದೆ. ಇದು ಸ್ನಾಯುಗಳನ್ನು ಬಲಪಡಿಸಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕಿಚಡಿ ಮಾಡಬಹುದು. ಮೊಳಕೆ ಬಂದದ್ದು ಸಲಾಡ್ ರೂಪದಲ್ಲಿ ಸೇವಿಸಬಹುದು. ನಿಮಗೆ ಗ್ಯಾಸ್ ಸಮಸ್ಯೆ ಇದ್ದರೆ ಸಲಾಡ್ನಲ್ಲಿ ಶುಂಠಿ, ಜೀರಿಗೆಯನ್ನು ಉಪಯೋಗಿಸಿ. ಕಿಚಡಿಯಲ್ಲಿ ಸ್ವಲ್ಪ ಜೀರಿಗೆ, ಇಂಗು ಮತ್ತು ಕರಿಮೆಣಸಿನ ಪುಡಿಯನ್ನು ಹಾಕಿ ಬೇಯಿಸಿ. ಇದು ಸುಲಭವಾಗಿ ಜೀರ್ಣವಾಗುತ್ತದೆ. ವಯಸ್ಸಾಗುತ್ತಾ ಹೋದಂತೆ ನಮ್ಮ ದೇಹದಲ್ಲಿ ಶಕ್ತಿ ಕಡಿಮೆಯಾಗಲು ಕಾರಣ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಅಂಶ ಇಲ್ಲದೆ ಇರುವುದು. ಇದರಿಂದಾಗಿ ಮಾಂಸಖಂಡಗಳಲ್ಲಿ ನೋವು ಶುರುವಾಗುತ್ತವೆ. ಶರೀರಕ್ಕೆ ಬೇಕಾದಂತಹ ಶಕ್ತಿ ದೊರೆಯುವುದಿಲ್ಲ. ದೇಹದ ದುರಸ್ತಿ ಪ್ರಕ್ರಿಯೆಯು ನಿಧಾನವಾಗುತ್ತದೆ. ಈ ಸಮಯದಲ್ಲಿ ದೇಹವು ಹಗುರ ಮತ್ತು ಆದಷ್ಟು ಬೇಗ ಜೀರ್ಣವಾಗುವ ಆಹಾರ ಪದಾರ್ಥಗಳು. ಧಾನ್ಯಗಳು, ಹೆಸರು, ಕಡಲೆ ಪ್ರೋಟೀನ್ಗಳ ಉತ್ತಮ ಮೂಲಗಳಾಗಿವೆ. ಪ್ರೋಟೀನ್ ಪೋಷಕಾಂಶಗಳು ಇರುತ್ತವೆ. ಇವುಗಳು ದೇಹದಲ್ಲಿ ಹೊಸ ಖಂಡಗಳನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತವೆ. ಈ ಧಾನ್ಯ ಹೊಟ್ಟೆಗೆ ಇದು ಹೆಚ್ಚು ಹೊರೆಯನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಗ್ಯಾಸ್, ಮಲಬದ್ಧತೆ ಮುಂತಾದ ಸಾಮಾನ್ಯ ಸಮಸ್ಯೆಗಳು ಉಂಟಾಗುವುದಿಲ್ಲ. ಇದು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾಗಿದೆ. ನೆನೆಸಿಟ್ಟ ಬಾದಾಮಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ನೆನೆಸಿಟ್ಟ 5 ರಿಂದ 6 ಬಾದಾಮಿಯನ್ನು ಸೇವಿಸುವುದರಿಂದ 70 ವರ್ಷ ಮೇಲ್ಪಟ್ಟವರಲ್ಲಿ ಯುವಕರಂತೆ ಶಕ್ತಿಯನ್ನು ಮತ್ತೆ ನೀಡುತ್ತವೆ. ಬಾದಾಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಇ ಇರುತ್ತದೆ. ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ. ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಬಾದಾಮಿಯಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್ ಇ ಮತ್ತು ಮೆಗ್ನೀಸಿಯಂನ ಅತ್ಯುತ್ತಮ ಮೂಲವಾಗಿದೆ. ಮೆಗ್ನೀಸಿಯಂ ಸ್ನಾಯುಗಳ ಕಾರ್ಯಕ್ಷಮತೆಗೆ ಮತ್ತು ಎಲುಬುಗಳ ಆರೋಗ್ಯಕ್ಕೆ ಅತ್ಯಗತ್ಯ. ಬಾದಾಮಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಪ್ರತಿದಿನ 5 ರಿಂದ 7 ನೆನೆಸಿದ ಬಾದಾಮಿಗಳನ್ನು ತಿನ್ನುವುದು ನಿಮ್ಮ ಕಾಲುಗಳ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಇದನ್ನು ಬೆಳಗಿನ ಉಪಹಾರದಲ್ಲಿ ಅಥವಾ ಸಂಜೆಯ ತಿಂಡಿಯಾಗಿ ಸೇವಿಸಬಹುದು. 70 ವರ್ಷಗಳ ನಂತರ ಮೆದುಳು ತನ್ನ ನೆನಪಿನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಆಗ ಬಾದಾಮಿಯನ್ನು ನೀವು ಸೇವಿಸುವುದರಿಂದ ಅದರ ಪ್ರಮಾಣ ಕಡಿಮೆ ಮಾಡುತ್ತದೆ. ಕೆಲವೊಂದು ಸಾರಿ 70 ವರ್ಷ ಮೇಲ್ಪಟ್ಟ ವಯಸ್ಸಿನವರಲ್ಲಿ ಬೇರೆಯವರ ಹೆಸರುಗಳನ್ನು ಮರೆತು ಬಿಡುತ್ತಾರೆ. ಈ ರೀತಿ ಆಗುವುದರಿಂದ ನಿಮಗೆ ಮತ್ತೊಬ್ಬರ ಮುಂದೆ ಕಸಿವಿಸಿಯಾಗುತ್ತದೆ. ಆದರೆ ನೀವು ಪ್ರತಿದಿನ ಬಾದಾಮಿಯನ್ನು ಸೇವಿಸುವುದರಿಂದ ಮೆದುಳಿಗೆ ರಕ್ತ ಸಂಚಾರ ಸರಾಗವಾಗಿ ಸಾಗುತ್ತದೆ. ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಏಕಾಗ್ರತೆ ಕೂಡ ಸುಧಾರಿಸುತ್ತದೆ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ: ರಾತ್ರಿ ಬಾದಾಮಿಯನ್ನು ನೆನೆಸಿಟ್ಟು ಬೆಳಿಗ್ಗೆ ಅದರ ಸಿಪ್ಪೆಯನ್ನು ಸುಲಿದು ನಂತರ ಬಾದಾಮಿಯನ್ನು ಸೇವಿಸಬೇಕು. ಹಸಿರು ಸೊಪ್ಪುಗಳು ಯಾವಾಗಲೂ ಆರೋಗ್ಯಕ್ಕೆ ಉತ್ತಮ. ಅದರಲ್ಲೂ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಹೊಂದಿದ್ದು ಇದು ಬೋನುಗಳಿಗೆ ಶಕ್ತಿ ನೀಡುವುದರ ಜೊತೆಗೆ ಸ್ನಾಯು ನೋವನ್ನು ಕಡಿಮೆ ಮಾಡುತ್ತದೆ. ಅದನ್ನು ಬೇಳೆಯ ಜೊತೆ ಸೇರಿಸಿ ಸಾರು, ಸೂಪ್ ಮಾಡಿ ಅಥವಾ ಪರೋಟ ರೂಪದಲ್ಲಿ ತಿನ್ನಬಹುದು. ಒಂದು ವಿಷಯ ನೆನಪಿಡಿ: ಪಾಲಕನ್ನು ಹೆಚ್ಚು ಬೇಯಿಸುವುದರಿಂದ
ಅದರ ಪೋಷಕಾಂಶಗಳು ಕಡಿಮೆಯಾಗುತ್ತವೆ. ಆದ್ದರಿಂದ ಅದನ್ನು ಸ್ವಲ್ಪ ಮಾತ್ರ ಬೇಯಿಸಿ ನಿಮ್ಮ ಆಹಾರದಲ್ಲಿ ಉಪಯೋಗಿಸಿ. ಮೊಸರು. ಪ್ರತಿದಿನ 1 ಬಟ್ಟಲು ಮೊಸರು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಸಿಗುತ್ತದೆ. ಇದು ಎಲುಬು ಮತ್ತು ಸ್ನಾಯುಗಳಿಗೆ ಬಹಳ ಮುಖ್ಯ. ಮೊಸರಿನಲ್ಲಿರುವ ಪ್ರೋಬಯೋಟಿಕ್ಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ. ಇದರಿಂದ ಪೋಷಕಾಂಶಗಳು ಉತ್ತಮವಾಗಿ ಹೀರಲ್ಪಡುತ್ತವೆ. ನಿಮಗೆ ಲ್ಯಾಕ್ಟೋಸ್ ಅಲರ್ಜಿ ಇಲ್ಲದಿದ್ದರೆ ಮೊಸರನ್ನು ನಿಮ್ಮ ಆಹಾರದ ಭಾಗವಾಗಿಸಿಕೊಳ್ಳಿ. ಹೆಚ್ಚುವರಿಯಾಗಿ ಮೊಸರು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತದೆ. ಒಣ ಅಂಜೂರಗಳು. ನಮ್ಮ ಶರೀರಕ್ಕೆ ಇದರಿಂದ ತುಂಬಾ ಉಪಯೋಗಗಳಿವೆ. ಈ ಒಣಗಿದ ಅಂಜೂರಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಶರೀರದಲ್ಲಿ ಆಗುವ ಸುಸ್ತು, ನೋವು, ತಲೆ ಸುತ್ತುವುದು, ಕಡಿಮೆ ರಕ್ತ ಸುಸ್ತಾಗುವುದು ಇದೆಲ್ಲವೂ ಪ್ರತಿದಿನ ಅಂಜೂರವನ್ನು ಸೇವಿಸುವುದರಿಂದ ಕಡಿಮೆಯಾಗುತ್ತದೆ. ಅಂಜೂರವು ಬಹಳಷ್ಟು ಫೈಬರ್ ಅನ್ನು ಹೊಂದಿದ್ದು ಇದು ವಯಸ್ಸಾದವರಲ್ಲಿ ಬಹಳ ಸಾಮಾನ್ಯವಾದ ಸಮಸ್ಯೆಯಾದ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 60 ವರ್ಷಗಳ ನಂತರ ದೇಹದಲ್ಲಿ ರಕ್ತ ಕಡಿಮೆಯಾಗುವುದು ತುಂಬಾ ಸಾಮಾನ್ಯವಾದ ವಿಷಯವಾಗಿದೆ. ರಕ್ತ ಕಡಿಮೆಯಾದರೆ ಹಿಮೋಗ್ಲೋಬಿನ್ ಕೂಡ ಕಡಿಮೆಯಾಗುತ್ತದೆ. ಸ್ವಲ್ಪ ನಡೆದರೆ ಸಾಕು ಸುಸ್ತಾಗುತ್ತದೆ ಎಂದು ಮೆಟ್ಟಿಲುಗಳನ್ನು ಹತ್ತುವಾಗ ಇಳಿಯುವಾಗ ಎದುರುಸಿರು ಬಂದ ಹಾಗೆ ಆಗುತ್ತದೆ. ಈ ಸಮಸ್ಯೆಯಿಂದ ನಿಮಗೆ ಗೊತ್ತಾಗುತ್ತದೆ ಶರೀರದಲ್ಲಿ ರಕ್ತ ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಎನ್ನುವುದು. ಇಂತಹ ಸಮಯದಲ್ಲಿ ಅಂಜೂರ ನಿಮಗೆ ಹೋದ ಶಕ್ತಿಯನ್ನು ಪುನಃ ಮರಳಿ ಬರುವಂತೆ ಮಾಡುತ್ತದೆ. ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂಜೂರವನ್ನು ತಿನ್ನಬೇಕು. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರುತ್ತದೆ. ಇದು ಸ್ನಾಯು ಸೆಳೆತವನ್ನು ಕಡಿಮೆ ಮಾಡುತ್ತದೆ ಮತ್ತು ಅವುಗಳನ್ನು ಸ್ಥಿತಿಸ್ಥಾಪಕವಾಗಿರಿಸುತ್ತದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ತಕ್ಷಣದ ಶಕ್ತಿಯನ್ನು ನೀಡುತ್ತವೆ. ಇದರಿಂದ ನಿಮಗೆ ಓಡಾಡಲು ಸುಲಭವಾಗುತ್ತದೆ. ಪೂರ್ಣ ಪ್ರಮಾಣದ ಪ್ರಯೋಜನಕ್ಕಾಗಿ ಹೆಚ್ಚು ಹಣ್ಣಾಗದ ಸ್ವಲ್ಪ ಹಳದಿ ಬಣ್ಣದ ಹಣ್ಣುಗಳನ್ನು ಆರಿಸಿ. ಸಿಹಿಗೆಣಸಿನಲ್ಲಿ ಕಾರ್ಬೋಹೈಡ್ರೇಟ್ಗಳು ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿದೆ. ಇದು ಸ್ನಾಯುಗಳಿಗೆ ನಿರಂತರ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಪೊಟ್ಯಾಷಿಯಂ ಸ್ನಾಯು ಸೆಳೆತವನ್ನು ತಡೆಯಲು ಸಹಾಯ ಮಾಡುತ್ತದೆ. ಸಿಹಿಗೆಣಸು ಜೀರ್ಣಿಸಿಕೊಳ್ಳಲು ಸುಲಭ ಮತ್ತು ಫೈಬರ್ ಅಂಶವನ್ನು ಹೊಂದಿರುವುದರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ನೀವು ಸಿಹಿಗೆಣಸನ್ನು ಬೇಯಿಸಿ, ಸುಟ್ಟು ಅಥವಾ ಸೂಪ್ ರೂಪದಲ್ಲಿ ಸೇವಿಸಬಹುದು. ಇದು ನಿಮ್ಮ ದೈನಂದಿನ ಶಕ್ತಿಯ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಅಗಸೆ ಬೀಜಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಇರುತ್ತವೆ. ಇದು ಕೀಲು ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ಇದರಲ್ಲಿ ಫೈಬರ್ ಪ್ರಮಾಣವು ಉತ್ತಮವಾಗಿರುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ನೀವು ಪ್ರತಿದಿನ ಬೆಳಿಗ್ಗೆ 1 ಚಮಚ ಅಗಸೆ ಬೀಜಗಳನ್ನು ಪುಡಿ ಮಾಡಿ ಬಿಸಿ ನೀರಿನಲ್ಲಿ ತೆಗೆದುಕೊಳ್ಳಬಹುದು. ನಿಮಗೆ ಇದರ ರುಚಿ ಇಷ್ಟವಾಗದಿದ್ದರೆ ಅದನ್ನು ತರಕಾರಿಗೆ ಸೇರಿಸಿ ಬೇಯಿಸಬಹುದು. ಅರಿಶಿನ ಮಿಶ್ರಿತ ಹಾಲು. ಸಾಯಂಕಾಲವಾಗುತ್ತಿದ್ದಂತೆ ಕೈಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ಬಿಸಿಯಾದ ಹಳದಿ ಮಿಶ್ರಿತ ಹಾಲನ್ನು ಕುಡಿಯುವುದರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ. ಅರಿಶಿನದಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿದ್ದು ಹಾಲಿನಲ್ಲಿ ಕ್ಯಾಲ್ಸಿಯಂ ಇದ್ದು ದೇಹದಲ್ಲಿರುವ ಎಲುಬುಗಳು ಹಾಗೂ ಮಾಂಸಖಂಡಗಳಲ್ಲಿ ಇರುವ ನೋವನ್ನು ಕಡಿಮೆ ಮಾಡುತ್ತವೆ ಹಾಗೂ ನಿದ್ದೆ ಚೆನ್ನಾಗಿ ಬರುವಂತೆ ಮಾಡುತ್ತದೆ. ಇದರಿಂದಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ರಾಜ್ಮಾಗಳನ್ನು ಸ್ವಲ್ಪ ಬೇಯಿಸಿ ಅದಕ್ಕೆ ಸ್ವಲ್ಪ ಈರುಳ್ಳಿ, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೂಪ್ನ ರೀತಿ ಸೇವಿಸಬಹುದು. ಇದರಿಂದಾಗಿ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರೆಯುತ್ತವೆ. ಮನಸ್ಸು ನೆಮ್ಮದಿಯಾಗಿದ್ದರೆ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ. ಒಳ್ಳೆಯ ಆಹಾರ ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳಿ. ಆಗ ನಿಮ್ಮ ಶರೀರವು ಕೂಡ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳುತ್ತದೆ. ಇವುಗಳ ಸಂಪೂರ್ಣ ಪ್ರಯೋಜನ ಪಡೆಯಲು ಕೆಲವು ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ಸಹ ಮುಖ್ಯ. ಸರಿಯಾದ ಸಮಯದಲ್ಲಿ ಸರಿಯಾದ ವಸ್ತುವನ್ನು ತಿನ್ನುವುದರಿಂದ ಅದರ ಪರಿಣಾಮ ದ್ವಿಗುಣಗೊಳ್ಳುತ್ತದೆ. ಇವುಗಳ ಜೊತೆಯಲ್ಲಿ ಪ್ರತಿದಿನ ವಾಕಿಂಗ್ ಮಾಡಿದರೆ ಬಹಳ ಒಳ್ಳೆಯದು. ದಿನಕ್ಕೆ ಕನಿಷ್ಠ 15 ರಿಂದ 20 ನಿಮಿಷಗಳ ಕಾಲ ನಡೆಯಿರಿ. ಹೆಚ್ಚು ಹೊತ್ತು ನಡೆಯಲು ಸಾಧ್ಯವಾಗದಿದ್ದರೆ ಒಮ್ಮೆ 5 ನಿಮಿಷ ವಾಕ್ ಮಾಡಿ, ಮತ್ತೆ ಸ್ವಲ್ಪ ಸಮಯದ ನಂತರ 5 ನಿಮಿಷ ವಾಕ್ ಮಾಡಿ,
ಒಟ್ಟಾರೆ 5 ನಿಮಿಷಗಳ 2-3 ಅವಧಿಗಳಲ್ಲಿ ನಡೆಯಿರಿ. ಬೆಳಗಿನ ಎಳೆ ಬಿಸಿಲಿನಲ್ಲಿ ಸ್ವಲ್ಪ ನಡೆದರೆ ವಿಟಮಿನ್ ಡಿ ಸಹ ಸಿಕ್ಕುತ್ತದೆ. ನಿಯಮಿತವಾದ ನಡಿಗೆಯು ಹೃದಯ ರಕ್ತನಾಳದ ಆರೋಗ್ಯಕ್ಕೂ ಉತ್ತಮ. ವಯಸ್ಸು ಕೇವಲ ಒಂದು ಸಂಖ್ಯೆ. ಸಣ್ಣ ಪ್ರಯತ್ನಗಳಿಂದ ದೊಡ್ಡ ಲಾಭವಾಗುತ್ತದೆ. ಒಂದು ವೇಳೆ ನಿಮಗೆ ಬಿಪಿ, ಶುಗರ್, ಥೈರಾಯ್ಡ್, ಅಲರ್ಜಿ, ವಾತ, ಪಿತ್ತ ಹೀಗೆ ಬೇರೆ ಯಾವುದಾದರೂ ಸಮಸ್ಯೆಗಳಿದ್ದರೆ ಮೇಲೆ ಹೇಳಿದ ನಿಯಮಗಳನ್ನು ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ಅನುಗುಣವಾಗಿ ಅನುಸರಿಸಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.